ರೈಟ್, ಕೆಆರ್ಎಸ್ ನಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಪರಿಣಾಮ ಅಲ್ಲಿ ಹೊರಹರಿವು ಕೂಡ ಹೆಚ್ಚಾಗ್ತಾ ಇದೆ. ಇದೆಲ್ಲ ಸುದ್ದಿಗಳನ್ನ ನೋಡೋಣ. ಆದ್ರೆ ಅದಕ್ಕಿಂತ ಮೊದಲು ಮಳೆಯಬ್ಬರಕ್ಕೆ ಕೊಡಗಿನಲ್ಲಿ ಮತ್ತೆ ಗುಡ್ಡ ಕುಸಿತಾಗಿದೆ. ಕೊಡಗು ಜಿಲ್ಲೆ ಸೋಮವಾರಪೇಟೆಯಲ್ಲಿ ಗಾಳಿ ಮಳೆ ವಿಪರೀತವಾಗ್ತಾ ಇದೆ. ಗುಡ್ಡ ಕುಸಿತ ಪ್ರಕರಣವೂ ಕೂಡ ಅಲ್ಲಿ ವರದಿಯಾಗಿದೆ. ನಿನ್ನೆ ಕುಸಿತ ಸ್ಥಳದಲ್ಲೇ ಮತ್ತೆ ಇದೀಗ ಕುಸಿತಗೊಂಡಿದೆ ಗುಡ್ಡ. ಸೋಮವಾರಪೇಟೆಯ ಶಾಂತಹಳ್ಳಿ ಸಮೀಪದಲ್ಲಿ ಘಟಿಸಿರುವಂತಹ ಘಟನೆ ಇದು. ಸೋಮವಾರಪೇಟೆ ಸಕಲೇಶಪುರ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದಾಗಿದ್ದು, ಭಾರೀ ಗಾಳಿ ಮಳೆಗೆ ಗುಡ್ಡದ ಮಣ್ಣು ಕುಸಿಯಲ್ಪಟ್ಟಿದೆ. ನಿನ್ನೆ ಕೂಡ ಇದೇ ಭಾಗದಲ್ಲಿ ಗುಡ್ಡ ಕುಸಿತಿತ್ತು. ಇವತ್ತು ಕೂಡ ಅದೇ ಭಾಗದಲ್ಲಿ ಮಗದೊಮ್ಮೆ ಗುಡ್ಡ ಕುಸಿತಿರೋದ್ರಿಂದ ದಿನದಿಂದ ದಿನಕ್ಕೆ ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಸೊ ಆ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ, ಈಗ ಸದ್ಯ ವಾಹನಗಳ ಓಡಾಟಕ್ಕೆ ನಿಷೇಧವನ್ನ ಹೇರಿದ್ದಾರೆ. ಭಾರೀ ಗಾಳಿ ಮಳೆ ವಿಪರೀತವಾದ ಪರಿಣಾಮ ಈ ರೀತಿಯ ಚಿತ್ರಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ರಿಂದ. ಮಲ್ಲಿಕಾರ್ಜುನ್, ಸದ್ಯದ ಸ್ಥಿತಿ ಹೇಗಿದೆ? ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಖಂಡಿತವಾಗ್ಲೂ ಜೊತೆ ಕೊಡಗು ಜಿಲ್ಲೆಯಾದ್ಯಂತ ವಾಯು ವರ್ಣನ ಆರ್ಭಟ ತುಂಬಾ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲೆಯಾದ್ಯಂತ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಸೋಮವಾರಪೇಟೆ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚಾಗಿ ಕೂಡ ಮಳೆ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಕೂಡ ಇರೋದ್ರಿಂದ ನಿನ್ನೆ ಏನ್ ಸೋಮವಾರಪೇಟೆ ಮತ್ತು ಸಕಲೇಶಪುರ ಕನೆಕ್ಟಿವಿಟಿ ಏನ್ ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ನಿನ್ನೆ ಕೂಡ ಒಂದಷ್ಟು ಗುಡ್ಡ ಕುಸಿತಿತ್ತು. ಇದನ್ನ ನಿನ್ನೆ ಒಂದಷ್ಟು ತೆರವು ಕಾರ್ಯಾಚರಣೆಯನ್ನ ಮಾಡಿ ಸಂಚಾರಕ್ಕೆ ಸುಗಮವಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಮತ್ತೆ ಬೆಳಗ್ಗೆಯಿಂದಲೂ ಕೂಡ ಗಾಳಿಯೊಂದಿಗೆ ಮಳೆಯ ರಭಸ ಕೂಡ ಹೆಚ್ಚಾಗಿರೋದ್ರಿಂದ ನಿನ್ನೆ ಕುಸಿತಿರ್ತಕ್ಕಂಥ ಶಾಂತಹಳ್ಳಿ ಸಮೀಪ ಇರ್ತಕ್ಕಂಥ ಜೆಡಿ ಗುಂಡಿ ಏನಿದೆ, ಆ ಒಂದು ರಸ್ತೆಯ ಬಳಿ ಗುಡ್ಡ ಕುಸಿತಿರ್ತಕ್ಕಂಥದ್ದು. ಹೀಗಾಗಿ ಒಂದ್ ರೀತಿ ಆ ಒಂದು ರಸ್ತೆಯಲ್ಲಿ ವಾಹನ ಸಂಚಾರವನ್ನ ಮಾಡುವಂತಹ ವಾಹನ ಸವಾರರಿಗೆ ಒಂದ್ ರೀತಿ ಆತಂಕ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಆ ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಟ್ಟ ಮತ್ತು ಕೇರಳ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಏನಿದೆ, ಆ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಬಂದ್ ಕೂಡ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನಿನ್ನೆ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಅಲ್ಲಿ ಕೂಡ ಬಿರುಕುಂಟಾಗಿತ್ತು. ಇದೀಗ ಅಲ್ಲಿಯೂ ಕೂಡ ಒಂದು ರಸ್ತೆ ಸಂಪೂರ್ಣವಾಗಿ ಕುಸಿತ ಉಂಟಾಗಿರೋದ್ರಿಂದ ಅಲ್ಲೂ ಕೂಡ ಅಂತಾರಾಜ್ಯ ಜಿಲ್ಲೆಗಳ ಕನೆಕ್ಟಿವಿಟಿ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಜಿಲ್ಲೆಯಾದ್ಯಂತ ಗಾಳಿಯೊಂದಿಗೆ ಮಳೆ ಕೂಡ ಬಿರುಸು ಪಡಿರೋದ್ರಿಂದ ಜಿಲ್ಲೆಯ ಜನರ ಸ್ಥಿತಿ ಒಂದ್ ರೀತಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ ಅಂತಾನೆ ಹೇಳ್ಬೋದು. ದಿವ್ಯ ಜೊತೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.